ನನಗೆ ನಿನ್ನ ಟ್ರೈಲರು ಕಾಣಿಸ್ಲಿಲ್ಲ, ನೀನು ಹಾಡು ಕೇಳಿಸ್ಲಿಲ್ಲ, ಏನು ಕೇಳಿಸ್ಲಿಲ್ಲ, ನಿನ್ನ ಕಣ್ಣಲ್ಲಿ ನೀರು ಕಾಣಿಸ್ತು, ಅದು ಹೊರಗೆ ಬರಲಿಲ್ಲ, ಅಲ್ಲೇ ಅರ್ಧ ಗೆದ್ದಾಯ್ತು. ನೀನು ಒಳಗಿಟ್ಕೋಬೇಕು. ಗಂಡಸಾದನ್ನು ಯಾವತ್ತು ಕಣ್ಣೀರು ಹಾಕ್ಬಾರ್ದು, ಒಳಗಿಟ್ಕೋಬೇಕು. ಆ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ, ಎಷ್ಟು ಆಸೆ ಇದೆ, ಎಷ್ಟು ಕನಸು ಕಂಡುಕೊಟ್ಟಿದೆ ಅನ್ನೋದು ನಿನ್ನ ಮಾತು ಹೇಳುತ್ತೆ. ನಿನ್ನ ಜೊತೆ ಬಂದಿರೋ ಸ್ನೇಹಿತರೆಲ್ಲ ಹೇಳ್ತಾರೆ. ಸೊ ನಿನ್ನ ಕನಸು ನಿಜ ಆಗಲಿ, ಆಸೆ ನಿಜ ಆಗಲಿ. ನಾನು ಒಂದಂತೂ ಹೇಳ್ತೀನಿ ರೀ, ಹೆಣ್ಮಕ್ಳಿಗೆ ಡೆಲಿವರಿ ಪೈನ್ ಅಂದರೆ ಗೊತ್ತು. ಆದರೆ ಪ್ರತಿ ಸಿನಿಮಾ ಮಾಡಬೇಕಾದ್ರೆ ಪ್ರತಿ ಒಂದು ಡೆಲಿವರಿ ಪೈನೇ. ಆದರೆ ಆಪ್ರೇಷನ್ ಮಾಡೋದು ನೀವುಗಳು, ಸಿಸೇರಿಯನ್ ಮಾಡೋದು ನೀವುಗಳೇ. ಫಸ್ಟ್ ಏನಾದರೂ ಒಂದು ಆಪ್ರೇಷನ್ ಮಾಡಿರಿ. ಆಪ್ರೇಷನ್ ಮಾಡಿದ್ರೆ ಎಲ್ಲ ಪಿಕ್ಚರ್ ಅಲ್ಲಲ್ಲೇ ಸತ್ತೋಗುತ್ತಲ್ಲ. ಬದುಕ್ಸ್ರಿ ಫಸ್ಟು, ಅಲ್ವಾ? ಬದುಕ್ಸ್ರಿ ಫಸ್ಟು. ಯು ಶುಡ್ ಅಲೌ, ನೋಡ್ಬೇಕು, ಸಿನಿಮಾನ ನೋಡಬೇಕು. ಫಸ್ಟ್ ಆಫ್ ಆಲ್ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಇವತ್ತೊಂದು ರಿಕ್ವೆಸ್ಟು, ಪ್ರೇಕ್ಷಕರಾಗಿ ಸಿನಿಮಾಗೆ ಹೋಗ್ರಿ, ವಿಮರ್ಶೆ ಮಾಡೋಕ್ಕೆ ಮಾತ್ರ ಸಿನಿಮಾಗೆ ಹೋಗ್ಬೇಡಿ. ವಿಮರ್ಶೆ ಮಾಡೋದೇ ಐಡಿಯಾನೇ ಕೂತಿರ್ತೀರ, ಕೂತ್ಕೊಂಡು ಕಮೆಂಟ್ ಮಾಡೋದು, ಲೈಕ್ ಮಾಡೋದು, ಕಮೆಂಟ್ ಮಾಡೋದು, ಲೈಕ್ ಮಾಡೋದು. ಯಾವನ್ ಕೇಳಿದೆ ನಿಮ್ಮ ಕಮೆಂಟ್ನ? ಅದ್ರಲ್ಲಿ ₹1 ದುಡ್ಡು ಬರಲ್ಲ. ಅದ್ರಲ್ಲಿ ಫಸ್ಟ್ ಆ ಲೈಕಿಗೆ ಸಾಯೋದನ್ನು ಬಿಡ್ರಿ. ಸಿನಿಮಾದವ್ರು ಅವ್ರು ನೀವು ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಿರ್ತಾರೆ, ಅವ್ರಿಗೆ ತೊಗೊಂಡು ಕ್ಯಾಮ್ರಾ ಇಟ್ಕೊಂಡು ಕೂತಿರ್ತೀರಾ. ಅವ್ರು ಸಿನಿಮಾ ನೋಡಿದ್ಬಿಟ್ಟು ನಗ್ತಾ ಕೂತಿರ್ತಾರೆ, ನಗು ಬರ್ದವರು ನಗ್ತಾ ಕೂತಿರ್ತಾರೆ ಥಿಯೇಟ್ರಲ್ಲಿ. ಏನಕ್ಕೆ ಬಿಡ್ತೀರ ಅವ್ರನ್ನ? ಪ್ರೇಕ್ಷಕನ್ನ ಸಿನಿಮಾ ಥಿಯೇಟ್ರಲ್ಲಿ ಪಿಕ್ಚರ್ ನೋಡೋಕೆ ಬಿಡ್ರಿ. ಅವನ್ನ 2.5 ಗಂಟೆ ಅವ್ನು ಮೈ ಮರ್ಸಿದ್ರೆ ನೀನು, ಅದು ಸಿನಿಮಾ ಆಗೋದು. ನೀವು ಅವನಿಗೆ ಹೋಗಿ ಪಿಕ್ಚರ್ ಶೂಟ್ ಮಾಡ್ಕೊಂಡು ಅವನನ್ನು ಹಾಕ್ಬಿಡಿ. ಇವತ್ತು ಪ್ರೇಕ್ಷಕರನ್ನ ಕೂಡ ಆಕ್ಟರ್ ಮಾಡಾಕ್ಬಿಟ್ಟಿದ್ದೀರಾ. ಥಿಯೇಟ್ರಿಂದ ಆಚೆ ಬರೋಂಗಿಲ್ಲ, ಮೈಕ್ ತಗೊಂಡಾಗ ಮೈಕ್ ತುರುಗಿಸ್ಬಿಡ್ತೀರ. ಹೆಂಗಿದೆ ಪಿಕ್ಚರು, ಹೆಂಗಿದೆ ಪಿಕ್ಚರು, ಹೆಂಗಿದೆ ಪಿಕ್ಚರು ಅಂತ ಏನು ಹೇಳ್ತಾರವನು? ಏನು ಹೇಳೋಕ್ಕಾಗತ್ತೆ ಪಿಕ್ಚರ್ ಬಗ್ಗೆ? ಈಗ ನಮ್ಮನ್ನು ಕರೆದಿದ್ಯಾ, ನಾವೇನು ಹೇಳೋಕ್ಕಾಗತ್ತೆ? ನಾವು ಚೆನ್ನಾಗಿ ಆಗಲಿ ಅಂತ ಬಯಸ್ಬೋದು, ಬಟ್ ಚೆನ್ನಾಗಿ ಮಾಡಬೇಕಾಗಿರೋ ಕೆಲಸ ನಿಮ್ಮದು. ನೀವು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಹೋಗುತ್ತೆ ಅಷ್ಟೇ. ನಾವು ನಂಬಿರೋದಲ್ಲ, ಅಷ್ಟೇ ಸಿಂಪಲ್ ಅದು. ಸೊ ಫಸ್ಟು ಪ್ರೇಕ್ಷಕರು ನೀವು, ಯು ಶುಡ್ ಲರ್ನ್ ಟು ಡೆಲಿವರ್ ದಿ ಬೇಬೀಸ್ ನಾವು. ಇಲ್ಲಾಂದರೆ ಪ್ರಯೋಜನ ಇಲ್ಲ. ಥಿಯೇಟ್ರಿಗೆ ಹೋಗ್ತಿರೋ ಬಿಡ್ತಿರೋ ಅಲ್ಲ. ನೀವು ಸಿನಿಮಾ ಒಬ್ಬ ಪ್ರೀತಿಯಿಂದ ಮಾಡಬೇಕಾರೆ ಹೋಗ್ರಿ ಫಸ್ಟ್ ಥಿಯೇಟ್ರ್ ಒಳಗೆ. ಒಬ್ಬನಿಗೋಸ್ಕರ ಒಂದು ₹100 ಟಿಕೆಟ್ ಕೊಟ್ಟು ಸಿನಿಮಾ ನೋಡೋದಿಲ್ವಾ? ಆಯ್ತು, ₹100 ಕಳೀರಿ, ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಆಸೆ ಪಟ್ಟು ಸಿನಿಮಾ ಮಾಡೋಗೆ, ಕನಸು ಕಟ್ಟು ಸಿನಿಮಾ ಮಾಡೋಕೆ ಒಂದು ₹100 ಕೊಡೋಕ್ಕಾಗಲ್ವೇನ್ರಿ? ಯಾರ ಕೈಲಿ ಒಬ್ಬೊಬ್ಬರು ಪ್ರೇಕ್ಷಕರು ಕೊಡೋಕ್ಕಾಗಲ್ವೇನ್ರಿ?